ರಾಯಭಾಗದ ಬೊಮ್ಮನಾಳ ಗ್ರಾಮದಲ್ಲಿ ಕುಟುಂಬದ ಕಲಹ. ಇಬ್ಬರು ಹೆಂಡತಿಯರ ಮುದ್ದಿನ ಗಂಡನ ರೋಚಕ ಸ್ಟೋರಿ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಪತ್ನಿಗೆ ಮಕ್ಕಳಿಲ್ಲ ಎಂದು ಪತಿಯಿಂದಾನೇ ಕಿರಿಕಿರಿ. ಗಂಡ ಮತ್ತೊಂದು ಮದುವೆ ಆದರೂ ಸುಮ್ಮನಿದ್ದ ಮೊದಲ ಹೆಂಡತಿ. ಎಸ್, ಸತ್ಯಪ್ಪನ ಮೊದಲನೇ ಪತ್ನಿ ಶಾಂತವ್ವ ನಾಗರಾಳ್ ಇವರಿಗೆ ಸರ್ವೆ ನಂಬರ್ 9/9 3 ಎಕರೆ 19 ಗುಂಟೆಯಲ್ಲಿ ಜೀವನೋಪಾಯಕ್ಕೆ ಆಸರೆ ಬೇಕಿದೆ. ಗಂಡ ಅಣ್ಣ ಶಾಂತವ್ವ ನಾಗರಾಳ್ ತನಗಾದ ಅನ್ಯಾಯವನ್ನ ತಮ್ಮ ಸಂಬಂಧಿಕರಿಗೆ ತಿಳಿಸಿ ನ್ಯಾಯಕ್ಕಾಗಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾಳೆ. ಇಷ್ಟೆಲ್ಲ ಅನ್ಯಾಯ ಮಾಡಿಕೊಂಡ ಶಾಂತವ್ವ ನ್ಯಾಯ ಪಂಚಾಯಿತಿ ಸೇರಿಸಿದ್ದಾಳೆ. ಗಂಡ ಸತ್ಯಪ್ಪ ಬಾರದೆ ಶಕುನಿ ಪಾತ್ರ ಮಾಡಿದ್ದಾನೆ. ಹೌದು, ರಾಯಬಾಗ್ ತಹಸೀಲ್ದಾರ್ ಅವರಿಂದ ಗಂಡ ಸತ್ಯಪ್ಪನಿಗೆ ಕಬ್ಬು ಕಟಾವು ಮಾಡಲು ಆದೇಶ ಇದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಹೆಂಡತಿ ಸತ್ಯವಳಿಗೆ ಗಂಡ ಮತ್ತು ಎರಡನೇ ಪತ್ನಿ ಸೇರಿ ಅನ್ಯಾಯ ಮಾಡಿದ್ದಾರೆ. ಏನೇ ಇರಲಿ, ಮೊದಲ ಪತ್ನಿಗೆ ಮಕ್ಕಳಿಲ್ಲ ಎಂದು ಪೀಡಿಸುತ್ತಿದ್ದ ಗಂಡನಿಂದ ಅವಳ ಜೀವನೋಪಾಯಕ್ಕಿದ್ದ ಬೆಳೆ, ಗಂಡನಿಂದ ಆಸರೆ ತಪ್ಪಿದ ಶಾಂತವಳಿಗೆ ಕಬ್ಬು ಆಸರಾಗಬೇಕಿದೆ. ನನ್ನ ಹೆಸರು ಶಾಂತವ್ವ ಸತ್ಯಪ್ಪ ನಾಗರಾಳ್ ರೀ. ಅತಿ ಏನತ್ತಾರ ನನ್ನ ಪಾಲ್ ಬೇಕ್ರಿ, ನಂದನ ವಾಟೆ ಹೊಡೆದು ಕೊಡ್ರಿ ನಂದು ಅಂತ ಹೇಳ್ತೀನಿ ನಾನು. ಅಂದ್ರೆ ಒಟ್ಟು ಪಾಲ್ ಬೇಕಾಗಿತ್ತು. ನಾನು ಪಾಲ್ ಬೇಕ್ರಿ ಒಟ್ಟು. ಅಂದ್ರೆ ಕಬ್ಬ ಕಡ್ದಾರಲ್ಲ ಮತ್ತೆ ಈ ಕಬ್ಬ ಕಡದಾರ್ರಿ, ಅದಕ್ಕೆ ನೀವು ಹಂಗೆ ಮಾಡ್ತಾರೆ ಮಾಡಿ ನಾವು ಹೋಗಿ ಬಂದ್ ಮಾಡಿದೇನಿ ರೀ. ಅದಕ್ಕೆ ನೀವು ತಕರಾರು ಅರ್ಜಿ ಕೊಟ್ಟಿರಿ? ನಾವು ತಕರಾರು ಅರ್ಜಿ ಕೊಟ್ಟೇವ್ರಿ. ತಹಸೀಲ್ದಾರ್ ಕಡೆ ಏನಂದ್ರ ಅವ್ರು ನೀವು ಹೋದಾಗ? ಅವರು ಕಡಿಬೇಡ್ರತೆ ಬಂದ್ ಮಾಡ್ಸ್ಯಾರ್ರಿ. ಹಾಂ ರೀ. ಬಂದ್ ಮಾಡ್ಸ್ಯಾರ್ರಿ. ಪೊಲೀಸ್ ಸ್ಟೇಷನ್ದಾಗ ರೀ? ಪೊಲೀಸ್ ಸ್ಟೇಷನ್ದಾಗೂ ಬಂದ್ ಮಾಡತ್ತೆ ಅಂದಾರ್ರಿ ಅವರು. ಹಾಂ ರೀ. ಎಲ್ಲಾರು ಹೇಳ್ರಿ ಬಂದ್ ಬಂದ್ ಮಾಡ್ರಿ ಅನ್ಕತಕ್ ಬಂದ್ ಮಾಡ್ಲಾಗ್ಯಾರಿ. ನೀನು ಬಡಿತೇವ್ ನೋಡಿ, ನೀನು ಕಡಿತೇವ್ ನೋಡತ್ತೆ ಏಕೆಂದ ಅವ್ನು ಲಗ್ಮಾನ ದಂಡಕಿ ಮಾಡಾಕತ್ತಾರಿ. ನಾನು ನಿಮ್ಮ ಯಜಮಾನದ ಎಷ್ಟು ಎಕರೆ ಆಸ್ತಿ ಐತ್ರಿ? 3 ಎಕರೆ 19 ಗುಂಟೆ ರೀ. ಅದ್ರ ನಿಮಗೆ ಪಾಲ್ ಬೇಕಾಗಿ? ಹಾಂ, ಅದ್ರಾಗ ನಮಗೆ ಪಾಲ್ ಬೇಕ್ರಿ. ಸರಿ, ಸಮ ಪಾಲ್ ಬೇಕಾಗಿದೇನ್ರಿ? ಹಾಂ, ಸರಿ ಪಾಲ್ ಅಂದ್ರೆ ಪುಡಿಕಿನ ಬೇಕಾಗಿತ್ತು ಏನು ಕೂಡಿ ಕೂಡಿ ಬ್ಯಾಡ್ರಿ, ಪೋಟಿನ ಬೇಕ್ರಿ ನಂಗೆ ಒಟ್ಟು. ನಿಮ್ಮ ಸಪೋರ್ಟ್ ಬೇಕು? ಸೆಪ್ರೇಟ್ ಅವ್ರು ನಾನು ಈಗ ನೋಡ್ಕೊಳ್ರಿ. ತಪ್ಪರ್ಲ ನಾವು ಹೆಂಗೆ ತಪ್ಪನ್ರಿ, ನಾ ಹೆಂಗೆ ಮಾಡೋಣ್ರಿ? ಅವ್ರಿ ನಮ್ಮ ಜೀವನ ನಮ್ಮ ಕೈಯಾಗ ರೀ. ಹೆಂಗೆ ರೀ? ಅಂದ್ರೆ ನೀವು ಸಪ್ರೇಟ್ ಮಾಡ್ಕೊಂಡು ಈಗ ನಿಮ್ಮ ನೀವು ಸಪ್ರೇಟ್ ಅದಾವ? ಹಾಂ, ನಮ್ಮ ಸಪ್ರೇಟ್. ಈಗ ತಹಸೀಲ್ದಾರ್ ಅವರು ಏನಂದ್ರಿ? ಅವರು ಬಂದ್ ಮಾಡ್ಸ್ಯಾರ್ರಿ. ಕಾಗದ ಕೊಟ್ಟಿದೇವ್ರಿ ಅಲ್ಲಿ ಒಂದ್ರಿ. ಅವರು ಭೀ ಕಡಿದು ಬಂದ್ ಮಾಡ್ಸ್ಯಾರ್ರಿ. ಬಂದ್ ಮಾಡ್ಸಿದ್ಕ ಈಗ ಹಿಂಗೆ ನಡ್ಸ್ಯಾರ ನೋಡ್ರಿ. ಕೋಟಿಗೆ ಒಂದು ಕೊಟ್ಟೇವ್ರಿ, ಮತ್ತು ಪೊಲೀಸ್ ಸ್ಟೇಷನ್ಗೂ ಒಂದು ಕೊಟ್ಟಿದ್ದೇವ್ರಿ. ಅವರೆಲ್ಲ ಬಂದ್ ಮಾಡ್ಸ್ಯಾರ್ರಿ. ಬಂದ್ ಮಾಡಿಸಿ ಕಬ್ಬ ಕಡ್ದು ಹೋಗಿದ್ದೇವತ್ತು ಹೀಗೆನ್ನತ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟೇವ್ರಿ, ಅರ್ಜಿ ಕೊಟ್ಟಿದ್ದೇವ್ರಿ. ಕೊಟ್ಟ ಮೇಲೆ ಹತ್ತಾರೆ ಹಂಗೆ ಮಾಡ್ಯಾರ್ರಿ ಎಲ್ಲ. ಮತ್ತು ಈಗ ಅದಕ್ಕೆ ಹೆಂಗೆ ಕಾರಣ ರೀ ನಮ್ಗೆ? ನಾವು ಆಪತ್ತಿ ಮಾಡ್ಕೊಂಡ್ರಿ ಹಂಗೆ ರೀ. ನಮ್ಮ ಜೀವನ ಹೆಂಗೆ ರೀ? ಕಟ್ ಮಾಡೋಣ.